ನಟ ದರ್ಶನ್ ಸಿನಿಮಾ ಬದುಕು ಮುಂದೇನಾಗುತ್ತೆ ಅನ್ನೋದು. ಯಾಕಂದ್ರೆ ಕೊಲೆ ಆರೋಪ ಹೊತ್ತು ಖಾಕಿ ವಶದಲ್ಲಿದ್ದಾರೆ ದರ್ಶನ್. ಇನ್ನು ದಾಸ ಕೊಲೆ ಮಾಡಿರೋದು ಪ್ರೂವ್ ಆದ್ರೆ ಮುಂದೇನ್ ಗತಿ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈಗ. ಯಾಕಂದ್ರೆ ಸ್ಯಾಂಡಲ್ವುಡ್ ನ ನಟ ಅಂತ ಕರ್ಸ್ಕೊಂಡಿದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ಅಂತೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೆ, ಹೀಗೆ ಸೋಲಿಲ್ಲದ ಸರ್ದಾರ ಅಂತ ಒಂದು ಕಾಲಕ್ಕೆ ಕರ್ಸ್ಕೊಂಡಿದ್ರು. ಆದ್ರೆ ಈಗ ಕೊಲೆ ಆರೋಪವನ್ನ ಹೊತ್ತು ಖಾಕಿ ವಶದಲ್ಲಿದ್ದಾರೆ ದರ್ಶನ್. ಒಂದ್ ವೇಳೆ ಆರೋಪ ಪ್ರೂವ್ ಆದ್ರೆ ಮುಂದೇನ್ ಗತಿ, ಮುಂದೇನ್ ಕಥೆ ಅವರದ್ದು? ಈಗ ಆಲ್ರೆಡಿ ಏನು ಸೆಟ್ರಿಯರಿರೋ ದರ್ಶನ್ ಚಿತ್ರಗಳ ಕಥೆ ಏನು, ನಿರ್ಮಾಪಕರ ಕಥೆ ಏನು, ನಿರ್ದೇಶಕರ ಕಥೆ ಏನು, ಇಡೀ ಚಿತ್ರತಂಡದ ಕಥೆ ಏನು? ಯಾಕಂದ್ರೆ ಅವ್ರನ್ನ ನಂಬಿ ಬಂಡವಾಳ ಹಾಕಿರುವ ನಿರ್ದೇಶಕರು ಅಥವಾ ನಿರ್ಮಾಪಕರು ಏನ್ ಮಾಡ್ತಾರೆ? ದಚ್ಚು ಬಂಧನ ದರ್ಶನ್ ಮುಂದಿನ ಚಿತ್ರಗಳಿಗೆ ಟ್ರಬಲ್ ಶುರುವಾಗಿದೆ. ಯಾಕಂದ್ರೆ ಮೊನ್ನೆಯಷ್ಟೇ ಅವರು ಮೈಸೂರಿನಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದು ಸಿನಿಮಾ ಶೂಟಿಂಗ್ ನ ನಿಮಿತ್ತ ಅಲ್ಲಿಗಿದ್ರು. ಅಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಅರೆಸ್ಟ್ ಆದ್ರು. ಆದ್ರೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಅಂಧರಾಗಿದ್ದಾರಲ್ಲ ನಟ ದರ್ಶನ್. ಸೊ ಅವರ ಬಂಧನದ ಬೆನ್ನಲ್ಲೇ ಮುಂದಿನ ಚಿತ್ರಗಳ ಕಥೆ ಏನು ಅಂತ 6 ದಿನಗಳ ಪೊಲೀಸ್ ಕಸ್ಟಡಿ ಮುಗಿದ ನಂತರ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಕೋರ್ಟ್ ಆದೇಶದ ಬಳಿಕ ನಟ ದರ್ಶನ್ ಚಿತ್ರಗಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಸದ್ಯ 4 ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ದರ್ಶನ್. ಶೂಟಿಂಗ್ ಹಂತದಲ್ಲೇ ಡೆವಿಲ್ಗೆ ಟ್ರಬಲ್ ಮೇಲೆ ಟ್ರಬಲ್ ಶುರುವಾಗಿದೆ. ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಡೆವಿಲ್ ಶೂಟಿಂಗ್ಗೆ ಟ್ರಬಲ್ ಶುರುವಾಗಿದೆ. ಡೆವಿಲ್ ಬಳಿಕ 3 ಚಿತ್ರಗಳು ಬಹುತೇಕ ಫೈನಲ್ ಆಗಿದೆ. ದರ್ಶನ್ ಚಿತ್ರಕ್ಕೆ ದುಡ್ಡು ಹಾಕಿ ಆತಂಕದಲ್ಲಿದ್ದಾರೆ ನಿರ್ಮಾಪಕರು. ಪ್ರೇಮ್ ನಿರ್ದೇಶನದ ಚಿತ್ರ ಈಗ ಆಲ್ರೆಡಿ ಅನೌನ್ಸ್ ಕೂಡ ಆಗಿತ್ತು. ಹ್ಯಾಟ್ರಿಕ್ ಸಿನಿಮಾಗೆ ಸಜ್ಜಾಗಿದ್ದ ನಿರ್ದೇಶಕ ತರುಣ್ ಸುಧೀರ್. ಐತಿಹಾಸಿಕ ಸಿಂಧೂರ ಲಕ್ಷ್ಮಣ ಸಿನಿಮಾ ಘೋಷಣೆಯಾಗಿತ್ತು. ನಟ ದರ್ಶನ್ ಮತ್ತು ತರುಣ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಸೆಟ್ ಇರಬೇಕಿತ್ತು. ಸೂರಪ್ಪ ಬಾಬು ನಿರ್ಮಾಣದ ಚಿತ್ರವೊಂದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಸಾಲು ಬಿಗ್ ಬಜೆಟ್ ಸಿನಿಮಾಗಳನ್ನ ಒಪ್ಕೊಂಡಿದ್ರು ದರ್ಶನ್. ಆದ್ರೆ ಈ ಕೇಸ್ನಿಂದ ಮಾಡಬಾರದನ್ನ ಮಾಡಿ ಇವತ್ತು ಜೈಲ್ ಪಾಲಾಗೋ ಹಂತದಲ್ಲಿ ಬಂದು ನಿಂತಿದ್ದಾರೆ. ಸಾಲು ಬಿಗ್ ಸಿನಿಮಾಗಳನ್ನ ಒಪ್ಕೊಂಡಿದ್ರಂತೆ ದರ್ಶನ್. ಆದ್ರೆ ಪೊಲೀಸ್ ಕಸ್ಟಡಿ ಮುಗಿದ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಅವ್ರು ಮಾಡುವಂತಹ ಆರೋಪ ಸಾಬೀತಾಗುತ್ತಾ, ಏನ್ ನಡೀತಾ ಇದೆ, ಇನ್ಸೈಡ್ ಸುದ್ದಿಗಳು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮುಂದೆ ಹೋದಾಗ ಅಷ್ಟೇ ನಿರ್ಧಾರವಾಗಬೇಕಾಗಿರೋದು. ಸೊ ಪೊಲೀಸ್ ಕಸ್ಟಡಿ ಮುಗಿದ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ದಾಸ ಮರ್ಡರ್ ಕೇಸ್ ನಲ್ಲಿ ಜೈಲು ಸೇರಿದ್ರೆ ಮುಂದೇನ್ ಗತಿ? ನಟ ದರ್ಶನ್ ಜೈಲು ಸೇರಿದ್ರೆ ನಿರ್ಮಾಪಕರಿಗೂ ಟೆನ್ಷನ್. ಯಾಕಂದ್ರೆ ದರ್ಶನ್ ನಂಬಿ ಕೋಟಿ ಹಣ ಹಾಕಿದ್ದಾರೆ ನಿರ್ಮಾಪಕರು. ಕೋರ್ಟ್ ನಲ್ಲಿ ನಟ ದರ್ಶನ್ ಜೊತೆ ನಿರ್ಮಾಪಕರ ಭವಿಷ್ಯ ಕೂಡ ಕಟಕಟಗೆ ಇರುತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನ್ಯೂಸ್ ಡೆಸ್ಕ್ ನಿಂದ. ದೀಪಿಕಾ, ದರ್ಶನ್ ಎಷ್ಟು ಸಿನಿಮಾಗಳಿಗೆ ಸೈನ್ ಹಾಕಿದ್ರು, ಎಷ್ಟು ಸಿನಿಮಾಗಳ ಸೆಟ್ಟೇರಿತ್ತು, ಇನ್ನೂ ಕೂಡ ಫೈನಲ್ ಆಗೋ ಹಂತಕ್ಕೆ ಎಷ್ಟು ಸಿನಿಮಾಗಳಿದ್ವು, ಏನ್ ಡೀಟೇಲ್ಸ್ ಇದೆ? ಪ್ರತಿಭಾ, ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರು ಈಗಾಗಲೇ ವಿವಾದ ಪೊಲೀಸ್ ಠಾಣೆ ಮೆಟ್ಟಿಲೇರೋದು ಇದು ಹೊಸತೇನಲ್ಲ. ಆದ್ರೆ ಈ ಬಾರಿ ಒಂದು ಹೆಜ್ಜೆ ಮುಂದು ಅನ್ನುವಂತೆ ಕೊಲೆ ಆರೋಪದಡಿ ಪೊಲೀಸ್ ಕಸ್ಟಡಿಯಲ್ಲಿ 6 ದಿವಸಗಳ ಕಾಲ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ಆತಂಕ ಶುರುವಾಗಿದೆ. ಇನ್ ಕೇಸ್ ಕೊಲೆ ಆರೋಪ ಸಾಬೀತಾದ್ರೆ ಮುಂದೆ ಜೈಲೇ ಗತಿಯಾಗುತ್ತೆ ದರ್ಶನ್ಗೆ. ಈ ಕಾರಣಕ್ಕಾಗಿ ಶೂಟಿಂಗ್ ಹಂತದಲ್ಲಿರುವಂತಹ ಸಿನಿಮಾಗಳ ಕಥೆ ಏನು ಅನ್ನೋದು ಸದ್ಯಕ್ಕೆ ಚಿತ್ರತಂಡದ ಒಂದು ತಲೆಬಿಸಿ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಸದ್ಯಕ್ಕೆ ಬ್ಯುಸಿ ಆಗಿದ್ರು. 60ರಿಂದ 70% ಅಷ್ಟು ಶೂಟಿಂಗ್ ಮುಗ್ದಿತ್ತು ಅನ್ನೋ ಒಂದು ಮಾಹಿತಿ ಚಿತ್ರತಂಡದಿಂದ ಬರ್ತಾ ಇದೆ. ಅವರು ಶೂಟಿಂಗ್ ಅಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬರುವಂತದ್ದು. ಏನು ಅರೆಸ್ಟ್ ಆಗುವ ದಿವಸದ ಕೂಡ ಶೂಟಿಂಗ್ ನಲ್ಲಿ ಅವರು ತಯಾರಿಗೆ ನಡೆಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಮುಂದೆ ಚಿತ್ರತಂಡಕ್ಕೆ ದೊಡ್ಡ ತಲೆಬಿಸಿ ಆಗಲಿದೆ. ಯಾಕಂದ್ರೆ 50 ಕೋಟಿಗೂ ಹೆಚ್ಚು ಬಂಡವಾಳದಲ್ಲಿ ಡೆವಿಲ್ ಸಿನಿಮಾ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಒಂದು ವೇಳೆ ಕೊಲೆ ಸಾಬೀತಾದಲ್ಲಿ ಖಂಡಿತವಾಗಿ ಇದು ಸ್ಟಾಪ್ ಆಗುತ್ತೆ. ಡಿಸೆಂಬರ್ 25ಕ್ಕೆ ಸಿನಿಮಾ ಏನು ತೆರೆಗೆ ಬರಬೇಕು ಅನ್ನೋ ಪ್ಲಾನ್ ಇತ್ತು, ಅದು ಕಂಪ್ಲೀಟ್ ಆಗಿ ನಿಲ್ಲುತ್ತೆ. ಈ ಕಾರಣಕ್ಕಾಗಿ ಚಿತ್ರತಂಡದಲ್ಲಿ ಕೂಡ ಆತಂಕ ಶುರುವಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತ NM ಸುರೇಶ್ ಅವರು ಕೂಡ ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮಾತನಾಡುವಂತ ಸಂದರ್ಭದಲ್ಲಿ ನಾವು ನಿರ್ಮಾಪಕರ ಪರ ನಿಲ್ತೀವಿ, ನಿರ್ಮಾಪಕರ ಜೊತೆ ಮಾತನಾಡಿ ಏನೋ ಒಂದು ಪರಿಹಾರವನ್ನ ಒದಗಿಸ್ತೀವಿ, ಯಾಕಂದ್ರೆ ನಾವು ಕೂಡ ಒಬ್ರು ನಿರ್ಮಾಪಕರು ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಇದರ ನಂತರ ಜೋಗಿ ಪ್ರೇಮ್ ಹಾಗೆ ಕರಿಯಾ ನಂತರ ಜೋಗಿ ಪ್ರೇಮ್ ಮತ್ತೆ ದರ್ಶನ್ ಅವರು ಒಂದಾಗಿ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅನ್ನೋ ಅಂದ್ರೆ KVN ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಹೊರಬಿದ್ದಿತ್ತು. ಆದ್ರೆ ಅದು ಶೂಟಿಂಗ್ ಇನ್ನೂ ಆರಂಭ ಆಗಿಲ್ಲ. ಇದರ ನಡುವೆ
ತರುಣ್ ಸುಧೀರ್ ಅವರು ಕಾಟೇರ ಬಳಿಕ ಮತ್ತೊಮ್ಮೆ ದರ್ಶನ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಅದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಬಂಡವಾಳ ಹೂಡ್ತಿದ್ದಾರೆ. ಇದು ಯಾವುದು ಕೂಡ ಸದ್ಯಕ್ಕೆ ಸೆಟ್ ಏರಿಲ್ಲ. ಆದ್ರೆ ಡೆವಿಲ್ ಮಾತ್ರ ಶೂಟಿಂಗ್ ನಡೀತಾ ಇದೆ. ಇದರ ಜೊತೆಗೆ ಇನ್ನೆರಡು ಸಿನಿಮಾಗಳ ಮಾತುಕತೆ ಇತ್ತು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ತಿಳಿದು ಬರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.